ನಮಸ್ಕಾರ ಗುರು, ನೀವು ನೋಡ್ತಿದ್ದೀರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಯಾಕಂತಂದರೆ ಆಸ್ಟ್ರೇಲಿಯಾದ ಆಟಗಾರರಾದ ಟೀಮ್ ಡೇವಿಡ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿರಂತ ಹೇಳಬೇಕು. ಈ ವಿಡಿಯೋದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಅವರು ಬ್ಯಾಟಿಂಗ್ ಆಡಿರೋಂಥ ರಿಯಲ್ ವಿಡಿಯೋನ ಹಾಕ್ತೀನಿ ಅಂತ ಹೇಳಬೇಕು. ಕಳೆದ ಬಾರಿ ವಿಡಿಯೋ ಮಾಡಿದೆ ಅಪ್ಡೇಟ್ ಅಂದರೆ ಟಾಪ್ 5 ಅಪ್ಡೇಟಲ್ಲಿ ತಿಳಿಸಿದ್ದೆ. ಅಲ್ಲಿ ಎಷ್ಟು ಜನ ಫೇಕ್ ಗುರು ಸುಳ್ಳು ಹೇಳ್ತೀನಿ ಅಂತ ಅಂದಿದ್ರು. ಅದಕ್ಕೆ ಆ ಕಾರಣದಾಗಿ ರಿಯಲ್ ವಿಡಿಯೋನೇ ಬಿಡ್ತೀನಿ ಸ್ವಲ್ಪ ಅಂತ ಹೇಳಬೇಕು. ಅದಕ್ಕಿಂತ ಮುಂಚೆ ಅಂದರೆ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಯಾವ ರೀತಿ ಆಟಾಡ್ರು ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಗಡೆ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಪಡ ಸಬ್ಸ್ಕ್ರೈಬ್ ಆಗಿರು. ಸಬ್ಸ್ಕ್ರೈಬ್ ಆಗೋದು ಬಿಡೋದು ನಿಮ್ಮ ವೈಯಕ್ತಿಕ. ನಮ್ಮ RCB ಆಟಗಾರ ಟೀಮ್ ಡೇವಿಡ್ ಅವರು ಯಾವ ರೀತಿ ಬ್ಯಾಟಿಂಗ್ ಆಡಿದ್ರು ಅಂತ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಆಗ್ತಿದೆ ನೋಡಿ. ನಮ್ಮ ಟೀಮ್ ಡೇವಿಡ್ ಅವರು ಭರ್ಜರಿ ಭಯಂಕರ ಇವರು. ಏನುಗುರು ಸಿಕ್ಸು ಪ್ರತಿಯೊಂದು ಬಾಲು ಆಚೆ ಹೊಡ್ತಿರು ಅಂತ ಹೇಳಬೇಕು. ಆ ರೀತಿ 6 ಡೀಲ್ ಮಾಡ್ತಿರು ಅಂತ ಹೇಳಬೇಕು. ಅವ್ರು ಹೊಡೆದಿದ್ದ ಒಂದು ಏಟು ರಪ್ ಬೀಳವು ಅಂತ ಹೇಳಬೇಕು ಸ್ಟೇಡಿಯಂ ಬಾಲ್ಗೆ. ಆ ರೀತಿ ಏಟ್ ಹಾಕೋರು ನಮ್ಮ ಟೀಮ್ ಡೇವಿಡ್ ಅಂತ ಹೇಳಬೇಕು. ಅವ್ರು ಆಲ್ರೆಡಿ ನಮ್ಮ RCB ತಂಡಕ್ಕೂ ಕೂಡ ಒಂದು ಬಾರಿ ಆಡಿದ್ರು ಅಂತ ಹೇಳಬೇಕು. 23 ರನ್ ಆಡಿದ್ರು. ಅದರ CSKಗೆ ಹೋದ್ರು, ಮುಂಬೈಗೆ ಹೋದ್ರು. ಆನಂತರ ಅವರು ಮತ್ತೆ RCB ಬಂದ್ರು ಅಂತ ಹೇಳಬೇಕು. RCB ತಂಡ ಮತ್ತೆ ಕರ್ಕೊಂಡಿದ್ದಾರೆ ಅಂತ ಹೇಳಬೇಕು. ಈ ವರ್ಷ RCB ತಂಡಕ್ಕೆ ಯಾವ ರೀತಿ ಆಡ್ತಾರೆ ಅಂತ ನಾವು ಸ್ವಲ್ಪ ಕಾದು ನೋಡಬೇಕು ಅಂತ ಹೇಳ್ತೀನಿ. ಕೇವಲ 28 ಬಾಲಲ್ಲಿ 62 ರನ್ ಹೊಡೆದು 4 ವಿಕೆಟ್ ಉಳ್ಕೊಂಡಿದ್ದಾರೆ ಟೀಮ್ ಡೇವಿಡ್ ಅಂತ ಹೇಳಬೇಕು. ಇದರಲ್ಲಿ 5 6 ಮತ್ತು 4 4 ಇತ್ತು ಅಂತ ಹೇಳಬೇಕು. ಭರ್ಜರಿ ಭಯಂಕರವಾಗಿ 60 ಅಂದರೆ 70% ಬರೀ ಬೌಂಡ್ರಿಲೇ ರನ್ ತಗೊಂಡಿದ್ದಾರೆ ಟೀಮ್ ಡೇವಿಡ್. RCB ಹುಡುಗ ಟೀಮ್ ಡೇವಿಡ್ ಅಂತ ಹೇಳಬೇಕು. ಇವ್ರಿಗೆ ಪ್ಲೇಯಿಂಗ್ನಲ್ಲಿ ಪಕ್ಕ ಚಾನ್ಸ್ ಸಿಗುತ್ತೆ 2025 ನೋ ಡೌಟ್ ಅಂತ ಹೇಳ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಮ್ಮ RCB ತಂಡಕ್ಕೆ ಟೀಮ್ ಡೇವಿಡ್ ಅವರು ಫಿನಿಷರ್ ಆಗಿ ಈ ವರ್ಷ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೇಕು. ಯಾಕಂದರೆ RCB ತಂಡಕ್ಕೆ ಫಿನಿಷರ್ ಅಂತ ಇರೋದು ಇವರೇ ಅಂತ ಹೇಳಬೇಕು. ಇನ್ನು ಓಪನರ್ಸ್ಗಳು ಮಿಡ್ಲ್ ಆರ್ಡರ್ ಸೆಟ್ ಆಯ್ತವ್ರೆ, ಅವ್ರಿಗಿಂತ ಫಿನಿಷರ್ ಯಾರು ಸಿಗೋದಿಲ್ಲ. ಆ ರೀತಿ ಆಡ್ತಾರೆ ಅಂತ ಹೇಳಬೇಕು. ಒಟ್ಟು ಫಿನಿಷರ್ ರೋಲ್ ನಿಭಾಯಿಸಿದ ಈ ವರ್ಷ RCB ತಂಡಕ್ಕೆ ಅಂದರೆ ಕುರ್ನಾಲ್ ಪಾಂಡ್ಯ ಮತ್ತು ಟೀಮ್ ಡೇವಿಡ್ ಅವರು ನಿರ್ವಹಿಸ್ತಾರೆ ಈ ವರ್ಷ ಫಿನಿಷರ್ ರೋಲ್ನ ಅಂತ ಹೇಳಬೇಕು. ಆಮೇಲೆ ಲಿವಿಂಗ್ಸ್ಟನ್ ಅವರು ಕೂಡ ಬರ್ತಾರೆ ಅಂತ ಹೇಳಬೇಕು. ಯಾಕಂದರೆ ಮಿಡ್ಲರ್ಸಲ್ಲಿ ಬರೋದ್ರಿಂದಾಗಿ ಏನೋ ಪವರ್ ಪ್ಲೇಲಿ ಏನೋ ಚೆನ್ನಾಗಿ ನಮ್ಮದು ಪಾರ್ಟ್ನರ್ಶಿಪ್ ಬಂತು, ಅವರು ಲಾಸ್ಟಿಗೆ ಬಂತು ಅಂತಾರೆ. ಅವರು ಕೂಡ ಲಾಸ್ಟಲ್ಲಿ ಬಂದು ಫಿನಿಶ್ ಮಾಡೋ ಸಾಧ್ಯತೆ ಇರುತ್ತೆ ಅಂತ ಹೇಳಬೇಕು. ಒಟ್ಟಾರೆ ಫಿನಿಷರ್ ರೋಲು ಕುರ್ನಾಲು ಇವರು ಟೀಮ್ ಡೇವಿಡ್ ಅವರು ಇರ್ತಾರೆ 2025 ಅಂತ ಹೇಳಬೇಕು. ಟೀಮ್ ಡೇವಿಡ್ ಅವರ ಬ್ಯಾಟಿಂಗ್ ಬಗ್ಗೆ ನಿಮ್ಗೇನಂತ ಅಷ್ಟೇ ಕಮೆಂಟ್ ಮಾಡಿ ಗುರು. ಇದೇ ರೀತಿ RCB ಮತ್ತು ಯಾವುದೇ ರೀತಿ ಕ್ರಿಕೆಟ್ ಅಪ್ಡೇಟ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಪಟ ಸಬ್ಸ್ಕ್ರೈಬ್ ಆದರೂ ಅಂದರೆ IPL ಮುಗಿಯೋತ್ತಿಗೆ ಒಂದು 10,000 ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಆಗೋದಿಲ್ಲ ಅಂತ ಗೊತ್ತು. ಒಂದು 10,000 ಸಬ್ಸ್ಕ್ರೈಬರ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಪಟ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸೋನ್ ಟಾಟಾ ಬಾಯ್ ಬಾಯ್. ಏನಂತೀರ ಗುರು ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಗುರು. ಹೆಂಗೈತೆ ಹೊಸ ಹೇರ್ ಸ್ಟೈಲು? ಸ್ವಲ್ಪ ಗಡ್ಡೆ ಗಿಡ್ಡೆಲ್ಲ ಬರೋ ಚೆನ್ನಾಗಿ ಕಾಣ್ತೀವಿ. ಏನು ಮಾಡೋಂಗಿಲ್ಲ. ಸಬ್ಸ್ಕ್ರೈಬ್ ಆಗಿ ಗುರು.